ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ತಾನು ಏನ್ ಹೇಳಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಹೀನಾಯಮಾನವಾಗಿ ಮಾತಾಡಿದಂತಹ ಸಮೀರ್ ಎಂಡಿ, ಯೂಟ್ಯೂಬರ್ ಸಮೀರ್ ಎಂಡಿ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ಈಗ ಆತನ ವಿಡಿಯೋಗಳಿತ್ತಲ್ಲ, ಆ ವಿಡಿಯೋದಲ್ಲಿ ಮಾತನಾಡಿರೋದು ಅಥವಾ ಆತ ಪ್ರೆಸೆಂಟ್ ಮಾಡಿರೋದು ಆತನದ್ದೇ ವಾಯ್ಸ್ ಅಂತ ಹೇಳಿ ಈಗ ಧ್ವನಿ ಪರೀಕ್ಷೆಯನ್ನ ಅಧಿಕಾರಿಗಳು ಮಾಡ್ತಾರೆ. ನೋಡಿ, ಆತ ಆಡಿರುವಂತ ಮಾತು ಅದು ಮಾನಹಾನಿಕರವಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಿರೋದು. ಸಮೀರ್ ವಿಡಿಯೋದ ಬೆನ್ನು ಬಿದ್ದಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಧ್ವನಿ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಎಐ ವಿಡಿಯೋದಲ್ಲಿನ ಸ್ಕ್ರಿಪ್ಟ್ ಓದಿಸಿ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದೇ ಸ್ಕ್ರಿಪ್ಟ್ 3 ಬಾರಿ ಅಧಿಕಾರಿಗಳು ಓದಿಸಿದ್ದಾರೆ. ವಿಡಿಯೋ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿಗೆ ಈಗ ಅಧಿಕಾರಿಗಳು ಕಾದಿದ್ದಾರೆ. ವರದಿ ಏನಾದ್ರೂ ಅದು ಮ್ಯಾಚ್ ಆಯ್ತು ಅನ್ನೋದಾದ್ರೆ ಇವನೇ ಆ ವಿಡಿಯೋದಲ್ಲೆಲ್ಲ ಮಾತಾಡಿರೋದು ಇವನೇ ಅಂತ ಹೇಳಿ ಕನ್ಫರ್ಮ್ ಆದಂಗಾಗತ್ತೆ, ಪಕ್ಕ ಆದಾಗತ್ತೆ. ಮುಂದಿನ ಹಂತದಲ್ಲಿ ಅವನನ್ನ ಇನ್ನಷ್ಟು ತನಿಖೆಗೆ, ವಿಚಾರಣೆಗೆ ಒಳಪಡಿಸ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಸಮೀರ್ ಎಂಡಿಯ ಪಾತ್ರದ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಆತ ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋಗಳ ವಾಯ್ಸ್ ಅನ್ನ ಈಗ ಧ್ವನಿ ಪರೀಕ್ಷೆನ ಮಾಡ್ತಾ ಇದ್ದಾರೆ. ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ತಾನು ಏನ್ ಹೇಳಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಹೀನಾಯಮಾನವಾಗಿ ಮಾತಾಡಿದಂತಹ ಸಮೀರ್ ಎಂಡಿ, ಯೂಟ್ಯೂಬರ್ ಸಮೀರ್ ಎಂಡಿ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ಈಗ ಆತನ ವಿಡಿಯೋಗಳಿತ್ತಲ್ಲ, ಆ ವಿಡಿಯೋದಲ್ಲಿ ಮಾತನಾಡಿರೋದು ಅಥವಾ ಆತ ಪ್ರೆಸೆಂಟ್ ಮಾಡಿರೋದು ಆತನದ್ದೇ ವಾಯ್ಸ್ ಅಂತ ಹೇಳಿ ಈಗ ಧ್ವನಿ ಪರೀಕ್ಷೆಯನ್ನ ಅಧಿಕಾರಿಗಳು ಮಾಡ್ತಾರೆ. ನೋಡಿ, ಆತ ಆಡಿರುವಂತ ಮಾತು ಅದು ಮಾನಹಾನಿಕರವಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಿರೋದು. ಸಮೀರ್ ವಿಡಿಯೋದ ಬೆನ್ನು ಬಿದ್ದಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಧ್ವನಿ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಎಐ ವಿಡಿಯೋದಲ್ಲಿನ ಸ್ಕ್ರಿಪ್ಟ್ ಓದಿಸಿ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದೇ ಸ್ಕ್ರಿಪ್ಟ್ 3 ಬಾರಿ ಅಧಿಕಾರಿಗಳು ಓದಿಸಿದ್ದಾರೆ. ವಿಡಿಯೋ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿಗೆ ಈಗ ಅಧಿಕಾರಿಗಳು ಕಾದಿದ್ದಾರೆ. ವರದಿ ಏನಾದ್ರೂ ಅದು ಮ್ಯಾಚ್ ಆಯ್ತು ಅನ್ನೋದಾದ್ರೆ ಇವನೇ ಆ ವಿಡಿಯೋದಲ್ಲೆಲ್ಲ ಮಾತಾಡಿರೋದು ಇವನೇ ಅಂತ ಹೇಳಿ ಕನ್ಫರ್ಮ್ ಆದಂಗಾಗತ್ತೆ, ಪಕ್ಕ ಆದಾಗತ್ತೆ. ಮುಂದಿನ ಹಂತದಲ್ಲಿ ಅವನನ್ನ ಇನ್ನಷ್ಟು ತನಿಖೆಗೆ, ವಿಚಾರಣೆಗೆ ಒಳಪಡಿಸ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಸಮೀರ್ ಎಂಡಿಯ ಪಾತ್ರದ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಆತ ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋಗಳ ವಾಯ್ಸ್ ಅನ್ನ ಈಗ ಧ್ವನಿ ಪರೀಕ್ಷೆನ ಮಾಡ್ತಾ ಇದ್ದಾರೆ. ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ತಾನು ಏನ್ ಹೇಳಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಹೀನಾಯಮಾನವಾಗಿ ಮಾತಾಡಿದಂತಹ ಸಮೀರ್ ಎಂಡಿ, ಯೂಟ್ಯೂಬರ್ ಸಮೀರ್ ಎಂಡಿ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ಈಗ ಆತನ ವಿಡಿಯೋಗಳಿತ್ತಲ್ಲ, ಆ ವಿಡಿಯೋದಲ್ಲಿ ಮಾತನಾಡಿರೋದು ಅಥವಾ ಆತ ಪ್ರೆಸೆಂಟ್ ಮಾಡಿರೋದು ಆತನದ್ದೇ ವಾಯ್ಸ್ ಅಂತ ಹೇಳಿ ಈಗ ಧ್ವನಿ ಪರೀಕ್ಷೆಯನ್ನ ಅಧಿಕಾರಿಗಳು ಮಾಡ್ತಾರೆ. ನೋಡಿ, ಆತ ಆಡಿರುವಂತ ಮಾತು ಅದು ಮಾನಹಾನಿಕರವಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಿರೋದು. ಸಮೀರ್ ವಿಡಿಯೋದ ಬೆನ್ನು ಬಿದ್ದಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಧ್ವನಿ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಎಐ ವಿಡಿಯೋದಲ್ಲಿನ ಸ್ಕ್ರಿಪ್ಟ್ ಓದಿಸಿ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದೇ ಸ್ಕ್ರಿಪ್ಟ್ 3 ಬಾರಿ ಅಧಿಕಾರಿಗಳು ಓದಿಸಿದ್ದಾರೆ. ವಿಡಿಯೋ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿಗೆ ಈಗ ಅಧಿಕಾರಿಗಳು ಕಾದಿದ್ದಾರೆ. ವರದಿ ಏನಾದ್ರೂ ಅದು ಮ್ಯಾಚ್ ಆಯ್ತು ಅನ್ನೋದಾದ್ರೆ ಇವನೇ ಆ ವಿಡಿಯೋದಲ್ಲೆಲ್ಲ ಮಾತಾಡಿರೋದು ಇವನೇ ಅಂತ ಹೇಳಿ ಕನ್ಫರ್ಮ್ ಆದಂಗಾಗತ್ತೆ, ಪಕ್ಕ ಆದಾಗತ್ತೆ. ಮುಂದಿನ ಹಂತದಲ್ಲಿ ಅವನನ್ನ ಇನ್ನಷ್ಟು ತನಿಖೆಗೆ, ವಿಚಾರಣೆಗೆ ಒಳಪಡಿಸ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಸಮೀರ್ ಎಂಡಿಯ ಪಾತ್ರದ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಆತ ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋಗಳ ವಾಯ್ಸ್ ಅನ್ನ ಈಗ ಧ್ವನಿ ಪರೀಕ್ಷೆನ ಮಾಡ್ತಾ ಇದ್ದಾರೆ. ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ತಾನು ಏನ್ ಹೇಳಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಹೀನಾಯಮಾನವಾಗಿ ಮಾತಾಡಿದಂತಹ ಸಮೀರ್ ಎಂಡಿ, ಯೂಟ್ಯೂಬರ್ ಸಮೀರ್ ಎಂಡಿ ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ಈಗ ಆತನ
ವಿಡಿಯೋಗಳಿತ್ತಲ್ಲ, ಆ ವಿಡಿಯೋದಲ್ಲಿ ಮಾತನಾಡಿರೋದು ಅಥವಾ ಆತ ಪ್ರೆಸೆಂಟ್ ಮಾಡಿರೋದು ಆತನದ್ದೇ ವಾಯ್ಸ ಅಂತ ಹೇಳಿ ಈಗ ಧ್ವನಿ ಪರೀಕ್ಷೆಯನ್ನ ಅಧಿಕಾರಿಗಳು ಮಾಡ್ತಾರೆ. ನೋಡಿ, ಆತ ಆಡಿರುವಂತಹ ಮಾತು ಅದು ಮಾನಹಾನಿಕರವಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಿರೋದು. ಸಮೀರ್ ವಿಡಿಯೋದ ಬೆನ್ನು ಬಿದ್ದಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಧ್ವನಿ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಎಐ ವಿಡಿಯೋದಲ್ಲಿನ ಸ್ಕ್ರಿಪ್ಟ್ ಓದಿಸಿ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದೇ ಸ್ಕ್ರಿಪ್ಟ್ 3 ಬಾರಿ ಅಧಿಕಾರಿಗಳು ಓದಿಸಿದ್ದಾರೆ. ವಿಡಿಯೋ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿಗೆ ಈಗ ಅಧಿಕಾರಿಗಳು ಕಾದಿದ್ದಾರೆ. ವರದಿ ಏನಾದ್ರೂ ಅದು ಮ್ಯಾಚ್ ಆಯ್ತು ಅನ್ನೋದಾದ್ರೆ ಇವನೇ ಆ ವಿಡಿಯೋದಲ್ಲೆಲ್ಲ ಮಾತಾಡಿರೋದು ಇವನೇ ಅಂತ ಹೇಳಿ ಕನ್ಫರ್ಮ್ ಆದಂಗಾಗತ್ತೆ, ಪಕ್ಕ ಆದಾಗತ್ತೆ. ಮುಂದಿನ ಹಂತದಲ್ಲಿ ಅವನನ್ನ ಇನ್ನಷ್ಟು ತನಿಖೆಗೆ, ವಿಚಾರಣೆಗೆ ಒಳಪಡಿಸ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಸಮೀರ್ ಎಂಡಿಯ ಪಾತ್ರದ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಆತ ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋಗಳ ವಾಯ್ಸ್ ಅನ್ನ ಈಗ ಧ್ವನಿ ಪರೀಕ್ಷೆನ ಮಾಡ್ತಾ ಇದ್ದಾರೆ. ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ತಾನು ಏನ್ ಹೇಳಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಹೀನಾಯಮಾನವಾಗಿ ಮಾತಾಡಿದಂತಹ ಸಮೀರ್ ಎಂಡಿ, ಯೂಟ್ಯೂಬರ್ ಸಮೀರ್ ಎಂಡಿ, ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ಈಗ ಆತನ ವಿಡಿಯೋಗಳಿತ್ತಲ್ಲ, ಆ ವಿಡಿಯೋದಲ್ಲಿ ಮಾತನಾಡಿರೋದು ಅಥವಾ ಆತ ಪ್ರೆಸೆಂಟ್ ಮಾಡಿರೋದು ಆತನದ್ದೇ ವಾಯ್ಸ ಅಂತ ಹೇಳಿ ಈಗ ಧ್ವನಿ ಪರೀಕ್ಷೆಯನ್ನ ಅಧಿಕಾರಿಗಳು ಮಾಡ್ತಾರೆ. ನೋಡಿ, ಆತ ಆಡಿರುವಂತಹ ಮಾತು ಅದು ಮಾನಹಾನಿಕರವಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಿರೋದು. ಸಮೀರ್ ವಿಡಿಯೋದ ಬೆನ್ನು ಬಿದ್ದಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಧ್ವನಿ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಎಐ ವಿಡಿಯೋದಲ್ಲಿನ ಸ್ಕ್ರಿಪ್ಟ್ ಓದಿಸಿ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದೇ ಸ್ಕ್ರಿಪ್ಟ್ 3 ಬಾರಿ ಅಧಿಕಾರಿಗಳು ಓದಿಸಿದ್ದಾರೆ. ವಿಡಿಯೋ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿಗೆ ಈಗ ಅಧಿಕಾರಿಗಳು ಕಾದಿದ್ದಾರೆ. ವರದಿ ಏನಾದ್ರೂ ಅದು ಮ್ಯಾಚ್ ಆಯ್ತು ಅನ್ನೋದಾದ್ರೆ ಇವನೇ ಆ ವಿಡಿಯೋದಲ್ಲೆಲ್ಲ ಮಾತಾಡಿರೋದು ಇವನೇ ಅಂತ ಹೇಳಿ ಕನ್ಫರ್ಮ್ ಆದಂಗಾಗತ್ತೆ, ಪಕ್ಕ ಆದಾಗತ್ತೆ. ಮುಂದಿನ ಹಂತದಲ್ಲಿ ಅವನನ್ನ ಇನ್ನಷ್ಟು ತನಿಖೆಗೆ, ವಿಚಾರಣೆಗೆ ಒಳಪಡಿಸ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಸಮೀರ್ ಎಂಡಿಯ ಪಾತ್ರದ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಆತ ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋಗಳ ವಾಯ್ಸ್ ಅನ್ನ ಈಗ ಧ್ವನಿ ಪರೀಕ್ಷೆನ ಮಾಡ್ತಾ ಇದ್ದಾರೆ. ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ತಾನು ಏನ್ ಹೇಳಿದ್ರು ಕೂಡ ನಡೆಯುತ್ತೆ ಅಂತ ಹೇಳಿ ಧರ್ಮಸ್ಥಳದ ಬಗ್ಗೆ ಹೀನಾಯಮಾನವಾಗಿ ಮಾತಾಡಿದಂತಹ ಸಮೀರ್ ಎಂಡಿ, ಯೂಟ್ಯೂಬರ್ ಸಮೀರ್ ಎಂಡಿ, ಆತನನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು. ಈಗ ಆತನ ವಿಡಿಯೋಗಳಿತ್ತಲ್ಲ, ಆ ವಿಡಿಯೋದಲ್ಲಿ ಮಾತನಾಡಿರೋದು ಅಥವಾ ಆತ ಪ್ರೆಸೆಂಟ್ ಮಾಡಿರೋದು ಆತನದ್ದೇ ವಾಯ್ಸ ಅಂತ ಹೇಳಿ ಈಗ ಧ್ವನಿ ಪರೀಕ್ಷೆಯನ್ನ ಅಧಿಕಾರಿಗಳು ಮಾಡ್ತಾರೆ. ನೋಡಿ, ಆತ ಆಡಿರುವಂತಹ ಮಾತು ಅದು ಮಾನಹಾನಿಕರವಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಿರೋದು. ಸಮೀರ್ ವಿಡಿಯೋದ ಬೆನ್ನು ಬಿದ್ದಿದೆ. ಈಗ ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ ಧ್ವನಿ ಪರೀಕ್ಷೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಮೀರ್ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಎಐ ವಿಡಿಯೋದಲ್ಲಿನ ಸ್ಕ್ರಿಪ್ಟ್ ಓದಿಸಿ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದೇ ಸ್ಕ್ರಿಪ್ಟ್ 3 ಬಾರಿ ಅಧಿಕಾರಿಗಳು ಓದಿಸಿದ್ದಾರೆ. ವಿಡಿಯೋ ವಾಯ್ಸ್ ಸ್ಯಾಂಪಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಎಫ್ಎಸ್ಎಲ್ ವರದಿಗೆ ಈಗ ಅಧಿಕಾರಿಗಳು ಕಾದಿದ್ದಾರೆ. ವರದಿ ಏನಾದ್ರೂ ಅದು ಮ್ಯಾಚ್ ಆಯ್ತು ಅನ್ನೋದಾದ್ರೆ ಇವನೇ ಆ ವಿಡಿಯೋದಲ್ಲೆಲ್ಲ ಮಾತಾಡಿರೋದು ಇವನೇ ಅಂತ ಹೇಳಿ ಕನ್ಫರ್ಮ್ ಆದಂಗಾಗತ್ತೆ, ಪಕ್ಕ ಆದಾಗತ್ತೆ. ಮುಂದಿನ ಹಂತದಲ್ಲಿ ಅವನನ್ನ ಇನ್ನಷ್ಟು ತನಿಖೆಗೆ, ವಿಚಾರಣೆಗೆ ಒಳಪಡಿಸ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಸಮೀರ್ ಎಂಡಿಯ ಪಾತ್ರದ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಆತ ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋಗಳ ವಾಯ್ಸ್ ಅನ್ನ ಈಗ ಧ್ವನಿ ಪರೀಕ್ಷೆನ ಮಾಡ್ತಾ ಇದ್ದಾರೆ.